ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಭಾರತ ಗೆದ್ದು ಬೀಗಿದೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಸಾಲಿಡ್ ಪ್ರದರ್ಶನ ನೀಡಿದಂತ ಭಾರತೀಯ ಆಟಗಾರರು ಟೂರ್ನಿಯಲ್ಲಿ ಸತತ 2ನೇ ಗೆಲುವು ಸಾಧಿಸಿದ್ದಾರೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ 20 ಓವರ್ಗಳಲ್ಲಿ 9 ವಿಕೆಟ್ಗಳ ನಷ್ಟಕ್ಕೆ 127 ರನ್ಗಳನ್ನು ಕಲೆ ಹಾಕಿತ್ತು. 128 ರನ್ಗಳ ಸಾಧಾರಣ ಗುರಿಯನ್ನ ಬೆನ್ನತ್ತಿದಂತ ಭಾರತ ತಂಡ 15.5 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ ಟಾರ್ಗೆಟ್ ರೀಚ್ ಆಗಿದೆ. ಈ ಮೂಲಕ ಸತತ 2 ಪಂದ್ಯಗಳನ್ನು ಗೆದ್ದು ಸೂಪರ್ 4 ಹಂತಕ್ಕೆ ಕಾಲಿಟ್ಟಿದೆ. ಪಾಕಿಸ್ತಾನವನ್ನ ಸೋಲಿಸಿದ ಭಾರತದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ಗೆ ಭಾನುವಾರವೇ ಬರ್ತ್ಡೇ ಸಂಭ್ರಮ. 1990ರ ಸೆಪ್ಟೆಂಬರ್ 14ರಂದು ಜನಿಸಿದ ಯಾದವ್ಗೆ ಈಗ 35ನೇ ವರ್ಷದ ಹುಟ್ಟುಹಬ್ಬ. ತಮ್ಮ ಜನ್ಮದಿನದಂದೇ ಪಾಕ್ ವಿರುದ್ಧ ಗೆದ್ದು ಭಾರತಕ್ಕೆ ಗೆಲುವಿನ ಸಿಹಿ ಹಂಚಿದ್ದಾರೆ. ಹಾಗೆ 37 ಎಸೆತಗಳಲ್ಲಿ 47 ರನ್ ಗಳಿಸಿ ಬ್ಯಾಟಿಂಗ್ನಲ್ಲೂ ಕೂಡ ಶೈನ್ ಆದ್ರು. ಪಂದ್ಯದ ಬಳಿಕ ಪ್ರೈಸ್ ಮನಿ ಕೊಡುವ ಟೈಮಲ್ಲಿ ಸೂರ್ಯಕುಮಾರ್ ಯಾದವ್ಗೆ ಬರ್ತ್ಡೇ ವಿಶ್ ಕೂಡ ಮಾಡಲಾಯಿತು. ಭಾರತದ ಎದುರು ಸೋಲಿನ ಜೊತೆಗೆ ಸಾಲು ಸಾಲು ಅವಮಾನಕ್ಕೊಳಗಾಗಿರುವಂತಹ ಪಾಕಿಸ್ತಾನ ನಾಯಕ ಸಲ್ಮಾನ್ ಅಲಿ ಅಘಾ ಪಂದ್ಯ ಮುಗಿತಾ ಇದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ಗೂ ಕೂಡ ಬಂದಿರಲಿಲ್ಲ. ಬ್ರಾಡ್ಕಾಸ್ಟರ್ಗಳ ಜೊತೆ ಕಾನ್ವರ್ಸೇಷನ್ಗೂ ಕೂಡ ಇರಲಿಲ್ಲ. ಬಳಿಕ ಪಾಕಿಸ್ತಾನದ ಮುಖ್ಯ ಕೋಚ್ ಆಗಿರುವಂತ ಮೈಕ್ ಹಸೇನ್ ಪತ್ರಿಕಾಗೋಷ್ಠಿಗೆ ಬಂದಿದ್ದು, ಪಂದ್ಯದ ಕೊನೆಯಲ್ಲಿ ನಾವು ಕೈಕುಲುಕೋಕೆ ರೆಡಿಯಾಗಿದ್ವು, ಆದರೆ ಮೊದಲೇ ಡ್ರೆಸ್ಸಿಂಗ್ ಕೋಣೆಗೆ ಹೋಗಿದ್ರು, ಇದರಿಂದ ನಿರಾಸೆಯಾಯಿತು ಎಂದಿದ್ದಾರೆ. ಭಾರತೀಯ ಆಟಗಾರರು ಮ್ಯಾಚ್ ಮುಗಿದ ಬಳಿಕ ಹ್ಯಾಂಡ್ ಶೇಕ್ ಮಾಡದ್ದಕ್ಕೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಸಿಟ್ಟಾಗಿದ್ದಾರೆ. ಶೋಯಬ್ ಅಖ್ತರ್, ರಶೀದ್ ಲತೀಫ್, ಕಮ್ರಾನ್ ಅಕ್ಮಲ್, ಬಾಸಿತ್ ಅಲಿ ಸೇರಿದಂತೆ ಅನೇಕ ಆಟಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಟಿವಿ ಶೋ ಒಂದರಲ್ಲಿ ಮಾತನಾಡಿರುವಂತಹ ಶೋಯಬ್ ಅಖ್ತರ್, ನನಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ, ತುಂಬಾ ಬೇಸರ ಆಗ್ತಾ ಇದೆ. ಕ್ರಿಕೆಟ್ ಪಂದ್ಯದಲ್ಲಿ ರಾಜಕೀಯ ಮಾಡಬೇಡಿ, ಇದು ಕ್ರಿಕೆಟ್ ಆಟ, ಕೈಕುಲುಕಿ ನಿಮ್ಮ ಸೌಜನ್ಯವನ್ನ ತೋರಿಸಬೇಕಿತ್ತು ಎಂದಿದ್ದಾರೆ. ಭಾರತ ವರ್ಸಸ್ ಪಾಕ್ ಪಂದ್ಯದಲ್ಲಿ ಪಂದ್ಯದ ಆರಂಭಕ್ಕೂ ಮುನ್ನ ಆಯೋಜಕರು ಮಾಡಿದ್ದ ಎಡವಟ್ಟಿನಿಂದ ಪಾಕಿಸ್ತಾನ ಭಾರೀ ಮುಜುಗರಕ್ಕೀಡಾಗಿದೆ. ಟಾಸ್ ಮುಗಿದ ಬಳಿಕ ಉಭಯ ತಂಡಗಳು ರಾಷ್ಟ್ರಗೀತೆಗಾಗಿ ಮೈದಾನಕ್ಕೆ ಬಂದಿದ್ವು. ಮೊದಲು ಭಾರತದ ರಾಷ್ಟ್ರಗೀತೆಯನ್ನ ಪ್ರಸಾರ ಮಾಡಲಾಯಿತು. ಆ ಬಳಿಕ ಪಾಕಿಸ್ತಾನ ರಾಷ್ಟ್ರಗೀತೆಯ ಸರದಿ ಇತ್ತು. ಆದರೆ ಇಲ್ಲಿ ಪಾಕಿಸ್ತಾನದ ರಾಷ್ಟ್ರಗೀತೆ ಬದಲು ಜಿಲೇಬಿ ಬೇಬಿ ರ್ಯಾಪ್ ಸಾಂಗ್ ಅನ್ನ ಪ್ರಸಾರ ಮಾಡಲಾಗಿದೆ. ಡಿಜೆ ಎಡವಟ್ಟಿಗೆ ಪಾಕ್ ಪ್ಲೇಯರ್ಸ್ ಮುಖಭಂಗ ಅನುಭವಿಸಿದ್ದಾರೆ. ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯದ ವೇಳೆ ಗ್ಯಾಲರಿಯಲ್ಲಿ ಚೇರ್ಗಳು ಖಾಲಿ ಹೊಡಿತಾ ಇದ್ವು. ಮೊದಲೆಲ್ಲ ಬದ್ಧ ವೈರಿಗಳ ಕಾದಾಟ ನೋಡೋಕೆ ಅಭಿಮಾನಿಗಳು ಕಿಕ್ಕಿರಿದು ಸೇರ್ತಾ ಇದ್ರು. ಆದ್ರೆ ಈ ಸಲ ಕುರ್ಚಿಗಳೆಲ್ಲ ಖಾಲಿ ಇದ್ವು. ಟಿಕೆಟ್ ರೇಟ್ ಜಾಸ್ತಿ ಇದ್ದ ಕಾರಣ ಹಾಗೆ ಪೆಹಲ್ಗಾಮ್ ಅಟ್ಯಾಕ್ ಬಳಿಕ ಭಾರತೀಯರು ಕೂಡ ಪಂದ್ಯವನ್ನ ನೋಡೋಕೆ ನಿರಾಸಕ್ತಿ ತೋರಿಸಿದ್ದಾರೆ. ಇದ್ದಷ್ಟು ಅಭಿಮಾನಿಗಳಲ್ಲಿ 90% ಭಾರತೀಯರೇ ಇದ್ದದ್ದು ವಿಶೇಷವಾಗಿತ್ತು. ಆಸ್ಟ್ರೇಲಿಯಾ ಎ ವಿರುದ್ಧದ 3 ಏಕದಿನ ಪಂದ್ಯಗಳ ಸರಣಿಗಾಗಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಭಾರತ ಎ ತಂಡವನ್ನು ಘೋಷಣೆ ಮಾಡಿದೆ. ಈ ಸರಣಿ ಸೆಪ್ಟೆಂಬರ್ 30ರಿಂದ ಅಕ್ಟೋಬರ್ 5ರವರೆಗೆ ಕಾನ್ಪುರದ ಗ್ರೀನ್ ಪಾರ್ಕ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಸರಣಿಯ ಮೊದಲ ಪಂದ್ಯಕ್ಕೆ ರಜತ್ ಪಾಟಿದಾರ್ ನಾಯಕರಾಗಿದ್ರೆ 2ನೇ ಮತ್ತು 3ನೇ ಪಂದ್ಯಗಳಿಗೆ ತಿಲಕ್ ವರ್ಮಾ ಕ್ಯಾಪ್ಟನ್ಸಿ ವಹಿಸಲಿದ್ದಾರೆ. ಆದರೆ ಹಿರಿಯ ಆಟಗಾರರಾಗಿರುವಂತ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಈ ತಂಡದಲ್ಲಿ ಸ್ಥಾನ ಪಡೆದಿಲ್ಲ. ಬೆಂಗಳೂರಿನ ಬಿಸಿಸಿಐ ಶ್ರೇಷ್ಠತಾ ಕೇಂದ್ರದ ಮೈದಾನದಲ್ಲಿ ದುಲೀಪ್ ಟ್ರೋಫಿ ಫೈನಲ್ ಪಂದ್ಯ ನಡೆದಿದೆ. ಈ ಮ್ಯಾಚ್ ಅಲ್ಲಿ ದಕ್ಷಿಣ ವಲಯವನ್ನ 6 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ರಜತ್ ಪಾಟಿದಾರ್ ನಾಯಕತ್ವದ ಕೇಂದ್ರ ವಲಯ ತಂಡ 11 ವರ್ಷಗಳ ನಂತರ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಪಂದ್ಯದ ಕೊನೆಯ ದಿನ 65 ರನ್ಗಳ ಅಲ್ಪ ಮೊತ್ತದ ಗುರಿಯನ್ನ ಬೆನ್ನಟ್ಟಿದಂತ ಕೇಂದ್ರ ವಲಯ ತಂಡ 4 ವಿಕೆಟ್ಗಳನ್ನ ಕಳೆದುಕೊಂಡು 66 ರನ್ಗಳನ್ನ ಬಾರಿಸಿ ಗೆಲುವಿನ ನಗೆ ಬೀರಿದೆ. ಬಿಸಿಸಿಐನ ಹೊಸ ಅಧ್ಯಕ್ಷರ ರೇಸ್ನಲ್ಲಿ ಟೀಂ ಇಂಡಿಯಾ ಸಾಕಷ್ಟು ಮಾಜಿ ಆಟಗಾರರ ಹೆಸರುಗಳು ಕೇಳಿ ಬರ್ತಾ ಇವೆ. ಈಗಾಗಲೇ ಸಚಿನ್ ತೆಂಡೂಲ್ಕರ್ ಅವರ ಹೆಸರು ಮುಂಚೂಣಿಯಲ್ಲಿತ್ತು. ಆದರೆ ರೇಸ್ನಲ್ಲಿ ನಾನಿಲ್ಲ ಅಂತ ಸಚಿನ್ ಕ್ಲಾರಿಟಿ ನೀಡಿದ್ರು. ಇದೀಗ ಹರ್ಭಜನ್ ಸಿಂಗ್ ಹೆಸರು ಮುನ್ನೆಲೆಗೆ ಬಂದಿದೆ. ಇತ್ತೀಚೆಗೆ ವಯಸ್ಸಿನ ಕಾರಣದಿಂದಾಗಿ ರೋಜರ್ ಬಿನ್ನಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದಿದ್ರು. ಸದ್ಯ ಹಂಗಾಮಿ ಅಧ್ಯಕ್ಷರಾಗಿ ರಾಜೀವ್ ಶುಕ್ಲಾ ಮುಂದುವರೆದಿದ್ದಾರೆ. ಮುಂದಿನ 2 ವಾರಗಳಲ್ಲಿ ಬಿಸಿಸಿಐ ಸಭೆ ಸೇರಿ ಹೊಸ ಅಧ್ಯಕ್ಷರನ್ನ ಅನೌನ್ಸ್ ಮಾಡಲಿದೆ. ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ನಡುವಿನ 3ನೇ ಟಿ20 ಪಂದ್ಯ ಮಳೆ ಕಾರಣದಿಂದಾಗಿ ರದ್ದಾಗಿದೆ. ಮೊದಲ ಪಂದ್ಯವನ್ನ ಸೌತ್ ಆಫ್ರಿಕಾ ಗೆದ್ರೆ 2ನೇ ಪಂದ್ಯವನ್ನ ಇಂಗ್ಲೆಂಡ್ ತಂಡ ಗೆದ್ದು ಬೀಗಿತ್ತು. ಅದು ಕೂಡ 2ನೇ ಪಂದ್ಯದಲ್ಲಿ 304 ರನ್ಗಳ ಟಾರ್ಗೆಟ್ ನೀಡುವ ಮೂಲಕ ಆಂಗ್ಲರು ಇತಿಹಾಸವನ್ನ ಸೃಷ್ಟಿಸಿದ್ರು. ಈ ಮೂಲಕ ಭಾನುವಾರ ನಡೆಯಬೇಕಿದ್ದ 3ನೇ ಪಂದ್ಯದಲ್ಲಿ ಯಾರು ಗೆದ್ದು ಸರಣಿಯನ್ನ ಕೈವಶ ಮಾಡಿಕೊಳ್ತಾರೆ ಅನ್ನುವಂತ ಕುತೂಹಲ ಮೂಡಿಸಿತ್ತು. ಆದರೆ ನಾಟಿಂಗ್ಹ್ಯಾಮ್ನಲ್ಲಿ ನಡೆಯಬೇಕಿದ್ದ ಪಂದ್ಯ ಮಳೆ ಕಾರಣದಿಂದಾಗಿ ಸಿಂಗಲ್ ಬಾಲ್ ಬೌಲ್ ಕೂಡ ಕಾಣದೆ ವಾಶೌಟ್ ಆಗಿದೆ. ಹೀಗಾಗಿ ಸರಣಿ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.